ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಯಾವುದೇ ವಿವಾದಾತ್ಮಕ ಹೇಳಿಕೆಯನ್ನ ಕೊಡಬೇಡಿ. ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟು ಗಮನ ಸೆಳೆಯೋದಕ್ಕಿಂತಲೂ ಎರಡು ರಾಜ್ಯಗಳ ನಡುವಿನ ಜಲ ವಿವಾದವನ್ನ ಸಕಾರಾತ್ಮಕವಾಗಿ ಪರಿಹರಿಸಿ. ನಾವು ರೈತರ ಪರವಾಗಿದ್ದೇವೆ ಅನ್ನುವಂಥ ಅನಿವಾರ್ಯ ಪರಿಸ್ಥಿತಿ ಈಗ ವಿಜಯ್ ಅವರಿಗೆ ಎದುರಾಗಿದೆ. ಮೇಕೆದಾಟು ಕನಸಿಗೆ ಈಗ ತಮಿಳುನಾಡಿನ ಈ ಹೊಸ ರಾಜಕೀಯ ಸೂತ್ರಧಾರ ಅಡ್ಡಗಾಲು ಹಾಕ್ತಾ ಇದ್ದಾರಾ? ಹಾಗಾದ್ರೆ ಏನಿದು ವಿಜಯ್ ಅವರ ಕಾವೇರಿ ರಾಜಕೀಯ? ಇದರ ಹಿಂದೆ ಇರುವಂತಹ ಸವಾಲುಗಳೇನು? ಕಾಣ್ತಾ ಇಲ್ವಾ ಎರಡೂ ರಾಜ್ಯದ ಸಮಸ್ಯೆಗಳು? ಕಾವೇರಿ ಮೇಕೆದಾಟು ವಿವಾದ ವಿಜಯ್ ಸಾಫ್ಟ್ ಹೇಳಿಕೆ ಸರಿನಾ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ತಮಿಳುನಾಡಿನ ಮಣ್ಣಿನಲ್ಲಿ ಪ್ರಾದೇಶಿಕ ಭಾಷೆ ಮತ್ತು ಕಾವೇರಿ ನದಿ ನೀರು ಕೇವಲ ವಿಷಯಗಳಲ್ಲ, ಅವು ಅಲ್ಲಿನ ಜನರ ಭಾವನೆಗಳು. ತಮಿಳುನಾಡಿನಲ್ಲಿ ಯಾವುದೇ ಹೊಸ ರಾಜಕೀಯ ಪಕ್ಷ ಅಧಿಕಾರ ಹಿಡಿಯಬೇಕಾದ್ರೆ ಈ ಎರಡು ಅಸ್ತ್ರಗಳನ್ನು ಬಳಸಲೇಬೇಕು. ಈಗ ನಟ ವಿಜಯ್ ಅವರಿಗೂ ಕೂಡ ಅದೇ ಪರಿಸ್ಥಿತಿ ಎದುರಾಗಿದೆ. ರೈತರ ಪರ ಅಂತ ಹೇಳಿ ತೋರಿಸಿಕೊಳ್ಳುವಂತಹ ಹಠ ತಮಿಳುನಾಡಿನ ಕಾವೇರಿ ಡೆಲ್ಟಾ ಭಾಗದ ರೈತರ ವೋಟ್ ಬ್ಯಾಂಕ್ ಅತ್ಯಂತ ಪ್ರಮುಖವಾದದ್ದು. ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳು ಸದಾ ಈ ರೈತರನ್ನ ಓಲೈಸುತ್ತಾ ಬಂದಿವೆ. ಈಗ ಆ ಎರಡೂ ದೈತ್ಯ ಪಕ್ಷಗಳನ್ನ ಸೋಲಿಸಬೇಕಾದ್ರೆ ವಿಜಯ್ ಕೂಡ ತಾವು ತಮಿಳುನಾಡು ರೈತರ ಹಿತರಕ್ಷಕರು ಅಂತ ಹೇಳಿ ಸಾಬೀತುಪಡಿಸಬೇಕು. ಕರ್ನಾಟಕ ಸರ್ಕಾರ ಮೇಕೆದಾಟು ಯೋಜನೆಗೆ ವೇಗವನ್ನು ನೀಡ್ತಾ ಇರುವ ಬೆನ್ನಲ್ಲೇ ವಿಜಯ್ ಅವರ ಟಿವಿಕೆ ಪಕ್ಷವೂ ಕೂಡ ಮೇಕೆದಾಟು ಯೋಜನೆಗೆ ಕಠಿಣ ವಿರೋಧ ವ್ಯಕ್ತಪಡಿಸಲೇಬೇಕಾದಂತಹ ರಾಜಕೀಯ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಕರ್ನಾಟಕವನ್ನ ಎಷ್ಟು ಕಠಿಣವಾಗಿ ವಿರೋಧಿಸ್ತಾರೋ ಅಷ್ಟು ಬೇಗ ತಮಿಳುನಾಡಿನ ಜನರ ಮನಸ್ಸಿನಲ್ಲಿ ಸ್ಥಾನ ಸಿಗುತ್ತದೆ ಅನ್ನೋದು ಈ ತಂತ್ರವಾಗಿದೆ. ವಿಜಯ್ ಅವರು ಇತ್ತೀಚಿನ ರೈತರ ಸಭೆಗಳಲ್ಲಿ ತಮಿಳುನಾಡಿನ ಕೃಷಿ ಹಿತಾಸಕ್ತಿ ಮತ್ತು ಆಹಾರ ಭದ್ರತೆಯನ್ನ ಕಾಯ್ದುಕೊಳ್ಳಲು ಕಾವೇರಿ ಹಕ್ಕನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅನ್ನುವಂತಹ ಕಠಿಣ ಸಂದೇಶವನ್ನ ರವಾನಿಸಿದ್ದಾರೆ. ಆದರೆ ಉಭಯ ರಾಜ್ಯಗಳ ಸವಾಲು ಸಮಸ್ಯೆಗಳು ದಶಕಗಳಿಂದ ಕಿಚ್ಚು ಹಚ್ಚುತ್ತಿವೆ. ಕರ್ನಾಟಕವು ಮೇಕೆದಾಟು ಬಳಿ ದೊಡ್ಡ ಜಲಾಶಯವನ್ನ ಕಟ್ಟಿದ್ರೆ ತಮಿಳುನಾಡಿನ ಮುಖ್ಯ ಜೀವನಾಡಿ ಆದಂತಹ ಮೆಟ್ಟೂರು ಡ್ಯಾಂಗೆ ಬರುವಂತಹ ನೀರಿನ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗ್ತದೆ. ತಮಿಳುನಾಡಿನ ಕಾವೇರಿ ಡೆಲ್ಟಾ ಪ್ರದೇಶದ ಲಕ್ಷಾಂತರ ಎಕರೆ ಭತ್ತದ ಗದ್ದೆಗಳು ಕಾವೇರಿ ನೀರನ್ನೇ ನಂಬಿಕೊಂಡಿವೆ. ಮೇಕೆದಾಟು ನಿರ್ಮಾಣವಾದರೆ ಇಡೀ ಡೆಲ್ಟಾ ಭಾಗ ಮರುಭೂಮಿಯಾಗುತ್ತದೆ ಅನ್ನೋದು ರೈತರ ಇನ್ನೊಂದು ಆತಂಕ. ತಮಿಳುನಾಡಿನ ಒಪ್ಪಿಗೆ ಇಲ್ಲದೆ ಕಾವೇರಿ ನದಿಗೆ ಅಡ್ಡಲಾಗಿ ಯಾವುದೇ ಹೊಸ ರಚನೆಗಳನ್ನು ನಿರ್ಮಿಸುವಂತಿಲ್ಲ ಅಂತ ಹೇಳಿ ತಮಿಳುನಾಡು ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸ್ತಾ ಇದೆ. ಇನ್ನು ಮೇಕೆದಾಟು ಯೋಜನೆಯಿಂದಾಗಿ ಸುಮಾರು 4,800 ಹೆಕ್ಟೇರ್ಗೂ ಅಧಿಕ ಅರಣ್ಯ ಭೂಮಿ ನೀರಿನಲ್ಲಿ ಮುಳುಗಡೆಯಾಗಲಿದೆ. ಕೇಂದ್ರ ಸರ್ಕಾರದ ಕ್ಲಿಯರೆನ್ಸ್ ಸೇರಿ ತ್ರಿಕೋನ ರಾಜಕೀಯ ಸ್ಪರ್ಧೆ, ತಮಿಳುನಾಡಿನಲ್ಲಿ ಡಿಎಂಕೆ, ಎಡಿಎಂಕೆ ಮತ್ತು ಈಗ ವಿಜಯ್ ಅವರ ಟಿವಿಕೆ ಪಕ್ಷಗಳ ನಡುವೆ ರೈತರ ವೋಟ್ ಬ್ಯಾಂಕ್ಗಾಗಿ ಯಾರು ತಮಿಳುನಾಡಿನ ಹಿತರಕ್ಷಕರು ಅಂತ ಹೇಳಿ ತೋರಿಸಿಕೊಳ್ಳುವಂತಹ ತೀವ್ರ ಪೈಪೋಟಿ ನಡೆದಿದೆ. ಈ ರಾಜಕೀಯ ಪೈಪೋಟಿಯಿಂದಾಗಿ ಮಾತುಕತೆಯ ಮೂಲಕ ವಿವಾದ ಬಗೆಹರಿಸುವ ಎಲ್ಲಾ ಸಾಧ್ಯತೆಗಳು ಮುಚ್ಚಿ ಹೋಗಿವೆ. ಇನ್ನು ಕರ್ನಾಟಕದಲ್ಲಿ ಬೆಂಗಳೂರಿನ ಜನಸಂಖ್ಯೆ ತೀವ್ರವಾಗಿ ಹೆಚ್ಚುತ್ತಾ ಇದ್ದು ಭವಿಷ್ಯದ ಕುಡಿಯುವ ನೀರಿನ ಅಗತ್ಯವನ್ನು ಪೂರೈಸೋಕೆ 67.16 ಟಿಎಂಸಿ ಸಾಮರ್ಥ್ಯದ ಮೇಕೆದಾಟು ಸಮತೋಲನ ಜಲಾಶಯ ಕರ್ನಾಟಕಕ್ಕೆ ಬದುಕಿನ ಪ್ರಶ್ನೆಯಾಗಿದೆ. ಉತ್ತಮ ಮಳೆಯ ವರ್ಷಗಳಲ್ಲಿ ಕರ್ನಾಟಕದ ಜಲಾಶಯಗಳು ತುಂಬಿ ತಮಿಳುನಾಡಿಗೆ ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚುವರಿ 106 ಟಿಎಂಸಿ ನೀರು ವ್ಯರ್ಥವಾಗಿ ಸಮುದ್ರ ಸೇರುತ್ತದೆ. ಈ ಹೆಚ್ಚುವರಿ ನೀರನ್ನು ಹಿಡಿದಿಟ್ಟುಕೊಳ್ಳೋದು ಕರ್ನಾಟಕದ ಮುಖ್ಯ ಉದ್ದೇಶವಾಗಿದ್ದು ಹಾಗೂ ಮುಂಗಾರು ಮಳೆ ಕೈಕೊಟ್ಟಾಗ ಕರ್ನಾಟಕದ ರೈತರಿಗೆ ನೀರಿಲ್ಲದ ಪರಿಸ್ಥಿತಿ ಇರುತ್ತದೆ.
ಆದರೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ತಮಿಳುನಾಡಿಗೆ ನೀರು ಹರಿಸಬೇಕಾಗಿರೋದು ಕರ್ನಾಟಕಕ್ಕೆ ದೊಡ್ಡ ಸಮಸ್ಯೆಯಾಗಿದೆ ಅನ್ನೋದು ಕರ್ನಾಟಕ ರೈತರ ಆತಂಕ. ಎಸ್ ವೀಕ್ಷಕರೇ, ಕಾವೇರಿ ನಮ್ಮ ಜೀವ. ಮೇಕೆದಾಟು ಬೆಂಗಳೂರಿನ ಕುಡಿಯುವ ನೀರಿನ ಭವಿಷ್ಯಕ್ಕೆ ಅತ್ಯಗತ್ಯ. ತಮಿಳುನಾಡಿಗೆ ಇದು ಕೃಷಿ ಮತ್ತು ಅಸ್ತಿತ್ವದ ಆತಂಕವಾಗಿದೆ. ಕಾನೂನಾತ್ಮಕವಾಗಿ ತನ್ನ ಹಕ್ಕನ್ನ ಪಡೆಯೋಕೆ ಹೋರಾಡ್ತಾ ಇದೆ. ಆದರೆ ಈ ರಾಜಕೀಯ ಜಿದ್ದಾಜಿದ್ದಿನಲ್ಲಿ ಸಾಮಾನ್ಯ ಜನರ ಬದುಕು ಮತ್ತು ಸೌಹಾರ್ದತೆ ಬಲಿಯಾಗಬಾರದು. ಕೇಂದ್ರ ಸರ್ಕಾರ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತಾಂತ್ರಿಕವಾಗಿ ಮತ್ತು ನ್ಯಾಯಯುತವಾಗಿ ಈ ಸಮಸ್ಯೆಯನ್ನ ಇತ್ಯರ್ಥಪಡಿಸಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.